ಇದ್ರಲ್ಲಿ ಪ್ರೊಜೆಕ್ಟರ್ ಎಲ್ಇಡಿ, ಆಮೇಲೆ ಇವಿ, ಏನು ಮಾಡಕ್ ಆಗಲ್ಲ, ಅಪ್ಗ್ರೇಡ್ ಮಾಡಕ್ ಆಗಲ್ಲ ಈ ಕಾರ್ಗಳಲ್ಲಿ. ಡಿಫಾಲ್ಟ್ ಕೊಡ್ತಾರೋ ಅದನ್ನ ಇಟ್ಕೋಬೇಕು. ನಾವೇನಾರ ಕೇಳಕ್ ಹೋದ್ರೆ ಹಾಕ್ಸ್ಬೋದಾ, ಆಫ್ಲೈನ್ ವಾರಂಟಿ ಕವರ್ ಆಗಲ್ಲ. ಎಲ್ಲ ಟಚ್ ಅಲ್ಲೇ ಕೊಟ್ಟಿದ್ದಾನೆ, ಎಲ್ಲ ಟಚ್ ಆಲ್ಮೋಸ್ಟ್ ಲ್ಯಾಪ್ಟಾಪ್ ಸೈಜ್. ಇಟ್ಸ್ 14 ಇಂಚ್ ಇದೆ ಲ್ಯಾಪ್ಟಾಪ್ ಸೈಜ್. ಇದು ಆಕ್ಸಲೇಷನ್ ಕೊಡೋದು ಹೆಂಗೆ ಆಗುತ್ತೆ ಅಂತಂದ್ರೆ, ನಾನು ಎಷ್ಟೇ ಹಾರ್ಡ್ ಆಗಿ ಪ್ರೆಸ್ ಮಾಡಿದ್ರು ಅದು ಹೋಗಲ್ಲ. ಆಟೋ ಹೋಲ್ಡ್. ಇದ್ರಲ್ಲಿ ತುಂಬಾ ಫೀಚರ್ಸ್ ಎಲ್ಲ ಸ್ಕ್ರೀನ್ ಅಲ್ಲೇ ನೋಡ್ಬೇಕು. ಇದ್ರಲ್ಲಿ ಎಲ್ಲೂ ಈ ಕಡೆ ನಾವು ಏನಿಲ್ಲ. ಹೆಡ್ ಲೈಟ್ ದಾಗಿರ್ಲಿ ಏನಾರ ಬೇರೆ ಯಾವ್ದೇ ಆಗಿದ್ರು ಇದ್ರಲ್ಲೇ ನೋಡ್ಬೇಕು. ಇದ್ರಲ್ಲಿ 2 ವ್ಯೂ ಇದೆ. ಅಗೇನ್ 3D ವ್ಯೂ ಬೇರೆ, 2D ವ್ಯೂ ಬೇರೆ. 2D ವ್ಯೂ ಅಲ್ಲಿ 4 angles ಬರುತ್ತೆ. ಹೌದು. ಓಕೆ. ಸೊ ಇಫ್ ಐ ಗೋ ಫಾರ್ 3D ವ್ಯೂ ನಮ್ಗೆ 8 angles ಬರುತ್ತೆ. ಹಿಂದ್ಗಡೆ ಲೆಗ್ ರೂಮ್ ಚೆನ್ನಾಗಿದೆ. ಆಮೇಲೆ ಕಂಫರ್ಟ್ ಆಗಿ ಇದು ಸೀಟ್ಸ್ ರೆಕ್ಲೈನ್ ಆಗುತ್ತೆ. ಆಮೇಲೆ ಸರ್ವಿಸ್ ಬಗ್ಗೆ ಕೇಳಿದ್ರೆ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಕಾಸ್ಟ್ ಹೆಂಗಿದೆ, ಸರ್ವಿಸ್ ಕಾಸ್ಟ್? ಯಾಕಂದ್ರೆ ನೀವು ಆಲ್ರೆಡಿ 23,000 ಕ್ಲಿಯರ್ ಮಾಡಿದೀರಾ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದು ಜಾಸ್ತಿ ಇದೆಯಾ, ಅದು ಜಾಸ್ತಿ ಇದೆಯಾ? ಆಬ್ವಿಯಸ್ಲಿ ಇದೇ ಜಾಸ್ತಿನಾ? ಓಕೆ. ಟಾಟಾ ಇದ್ರಲ್ಲಿ ನಮ್ದು ಲೋಕಲ್ ಇಂಡಿಯನ್ ಸ್ಪೇರ್ಸ್ ಎಲ್ಲ ಕಮ್ಮಿ ಇರುತ್ತೆ. ಇದರ ಸ್ಪೇರ್ಸ್ ಜಸ್ಟ್ ಬಂಪರ್ ಪೇಂಟಿಂಗ್, ಬಂಪರ್ ರಿಪ್ಲೇಸ್ಮೆಂಟ್, ಬ್ಯಾಕ್ ಸೈಡ್ ಡಿಕ್ಕಿ ಪೇಂಟಿಂಗ್ ಎಲ್ಲ ತೆಗೆದು ಇದು ಮಾಡಿದಕ್ಕೆ ನನಗೆ ಅಪ್ರಾಕ್ಸಿಮೇಟ್ಲಿ 1.3 lakhs ವರೆಗೂ ರೀಚ್ ಆಗಿದೆ.